ವಿದ್ಯಾರ್ಥಿಗಳೇ, ಇದನ್ನ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದ ತಾತ್ವಿಕ ವಿಭಾಗ ಅಧ್ಯಾಯ 11 ಸಮುದಾಯ ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ಒಂದು ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು, ಘನ ಪದಾರ್ಥಗಳ ಒಂದು ತ್ಯಾಜ್ಯ ವಸ್ತುಗಳು ಯಾವುವು, ಒಂದು ದ್ರವ ಪದಾರ್ಥ ತ್ಯಾಜ್ಯ ವಸ್ತುಗಳು ಯಾವುವು, ಆ ಒಂದು ನಿರ್ವಹಣೆಯನ್ನು ನಾವು ಯಾವ ರೀತಿ ಮಾಡಬೇಕಾಗ್ತದೆ ಇಂಥದ್ದೆಲ್ಲ ನಾವು ನೋಡಿದ್ವಿ. ಈಗ ಆ ಒಂದು ನಮ್ಮ ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಒಂದು ಘನರೂಪದ ಒಂದು ವಸ್ತುಗಳನ್ನ ಅವನ್ನ ನಾವು ಯಾವ ರೀತಿ ಅವನ್ನ ವಿಲೇವಾರಿಯನ್ನು ಮಾಡಬೇಕಾಗ್ತದೆ. ನಾವು ಯಾಕೆಂದರೆ ಕೆಲವೊಂದು ವಸ್ತುಗಳು ಮಣ್ಣಲ್ಲಿ ಮುಚ್ಚೋಗ್ತವೆ, ಮಣ್ಣಲ್ಲಿ ಅವು ನಶಿಸಿ ಹೋಗ್ತವೆ. ಕೆಲವು ವಸ್ತುಗಳು ಏನು ಮಾಡ್ತವೆ, ನೀನು ಎಷ್ಟು ವರ್ಷ ಇಟ್ಟು ಸಹ ಮಣ್ಣಲ್ಲಿ ನಾವು ಪಡೆಯೋದೇ ಇಲ್ಲ, ಹೇಗಿರುತ್ತೋ ಹಂಗೆ ಇರುತ್ತವೆ. ಮಣ್ಣಲ್ಲಿ ಬೆರೆತು ಗೊಬ್ಬರ ಆಗೋದಿಲ್ಲ ಕೆಲವು ವಸ್ತುಗಳು. ಉದಾಹರಣೆಗೆ ಒಂದು ಬಾಟ್ಲಿ ನೀವು ಎಲ್ಲ ಯಾರು ಬರೋದು, ನೀವು ಎಷ್ಟು ವರ್ಷ ಯಾರು ಮಣ್ಣಲ್ಲಿ ಅದೇನಾದ್ರು ಕಾರ್ಯಗಳು ಮಣ್ಣಾಗಿ ಹೋಗ್ತಾನೆ ನೋಡು, ಹೋಗೋದೇ ಇಲ್ಲ. ನಿಮ್ಮ ತಿಕ್ಕೆಗಳಲ್ಲಿ ನೋಡ್ತೀರ, ಅಕಸ್ಮಾತ್ ಮಿಸ್ ಆಗಿ ನೀವು ಮನೆಯಿಂದ ವಸ್ತು ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ನಾವು ತಗೊಂಡೋಗ್ಬಿಟ್ಟು ಎಲ್ಲ ತಿಪ್ಪೆಲ್ಲ ಇನ್ನೊಂದು ಕಡೆ ಎಸೆದಿರ್ತೀವಿ. ತಿಪ್ಪೆನ ಒಂದು ವರ್ಷ ಬಿಟ್ಟು ಇನ್ನೂ ಒಂದು ವರ್ಷದ ನಂತರ ನಮ್ಮನ್ನು ತಿಪ್ಪೆಯನ್ನು, ಮಣ್ಣನ್ನು, ಗೊಬ್ಬರವನ್ನು ನಾವು ತೆಗೆದು ಹೋದಾಗ ವಸ್ತು ಸಿಗ್ತವೆ. ಆದರೆ ಹೇಗಿರುತ್ತೋ ಹಾಗೆ ಇರ್ತವೆ, ಆಕಾರ ವಿಕಾರ ಮಣ್ಣು ಎಲ್ಲ ಹಾಗೆ ಇರ್ತವೆ. ಅವು ಮಣ್ಣಲ್ಲಿ ಯಾವುದೇ ಕಾರಣಕ್ಕೂ ಬೆರೆತೋಗಲ್ಲ, ಬೆರೆಯಲ್ಲ. ಅಂಥ ಒಂದು ವಸ್ತುಗಳು ಸಹ ಇರ್ತವೆ. ಅಂಥ ವಸ್ತುಗಳು ಯಾವ ರೀತಿ ನಾವು ವಿಲೇವಾರಿ ಮಾಡಬೇಕು, ಮಣ್ಣಲ್ಲಿ ಬೆರೆತೋಗುವಂಥ ವಸ್ತುಗಳನ್ನು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕಾಗ್ತದೆ, ಅವ್ರಿಗೆ ಯಾವ ರೀತಿ ನಾವು ಕ್ರಮವನ್ನು ನಾವು ಕೈಗೊಳ್ಳಬೇಕು ಅಂತ. ಇಲ್ಲಿ ನಾನು ಹೇಳಿದಾಗೆ ಶೀಶೆಗಳು, ಗಾಜು, ಶೀಶೆಗಳನ್ನು ನಾವು ಏನು ಮಾಡ್ತೀವಿ, ಅದನ್ನು ನಾವು ವಿಲೇವಾರಿ ಮಾಡಬೇಕು ಅಂದರೆ ಸದ್ಯಕ್ಕೆ ಅವನ್ನ ಎಲ್ಲೋ ಒಂದು ಗುಂಡಿ ತೆಗೆದು ಒಂದು ಉಗಿಬೇಕಾಗ್ತದೆ. ಅವನ್ನ ಯಾಕೆ ಅವನ್ನ ಸುಡೋಕ್ಕೂ ಆಗಲ್ಲ, ಗೊಬ್ಬರ ಮಾಡಲಿಕ್ಕೂ ಆಗಲ್ಲ. ಅದೇನಾದ್ರು ನಾವು ಹೊಡೆದ್ರೆ ಅದು ಕಾಲುಗಳು ಮೇಲೆ ಎಲ್ಲ ಚುಚ್ಚಿ ನಮಗಿಂತ ಗಾಯಗಳಾಗ್ತವೆ. ನಾವು ತೆಗೆದುಕೊಂಡು ಸುಮ್ಮನೆ ಎಲ್ಲರೂ ನಿಮಗೆ ಎಸದ್ವಿ ಅಂತ ಅದು ಬಾಟಲ್, ಅದು ಗಾಜಿಂದು ಚೂರು ಆಗುತ್ತೆ, ಈಸಾಗುತ್ತೆ ಅಷ್ಟೇ ಅದು. ಆದರೆ ನಮಗೆ ತೊಂದರೆ ಮಾಡುತ್ತೆ. ಅಲ್ಲೇನಾದರೂ ನಾವು ಅಲ್ಲಿ ಹೋದಾಗ ಕಾಲಿಟ್ಟಾಗ, ಹುಡುಗರಲ್ಲಿ ಹೋದಾಗ ನಮಗೆ ಕಾಲಲ್ಲಿ ನಿಂತ್ಕೊಂಡು ನಮಗೆ ರಕ್ತಸ್ರಾವ ಆಗೋದಿಲ್ಲ, ಗಾಯ ಆಗೋದಿಲ್ಲ. ಅದೇನಾದ್ರು ನಾವು ಮಣ್ಣಲ್ಲಿ ಏನಾದ್ರು ಹಾಕಿದ್ರೆ, ತಿಪ್ಪಿಗೆ ಏನಾದ್ರು ಬಿಡಿ ದೊಡ್ಡ ಹಾಕಿರ್ತೀವಿ, ನಾವು ಒಂದು ವರ್ಷಕ್ಕೆ ಗೊಬ್ಬರ ಆಗದೆ ನಾವು ಹೊಲಕ್ಕೆ ಗೊಬ್ಬರ ಸಣ್ಣ ಅಂತ ಏನಾರ ಬರುತ್ತೆ, ಅದು ಬರಲ್ಲ, ಅದು ಕರಗದೇ ಇಲ್ಲ, ಅದು ಗಾಜು ಅಂಥವ್ನು ಏನು ಮಾಡೋದು, ನಾವು ಒಂದು ಗುಂಡಿಯನ್ನು ತೆಗೆದುಬಿಟ್ಟು ಒಳಗೆ ಹಾಕ್ಬೇಕು ಅಷ್ಟೇ ಆಗುತ್ತೆ. ಅದನ್ನ ವಾಪಸ್ ನಾವು ಮಲಕ್ಕೂ ಗಿಡದಾಗಲಿ ಗೊಬ್ಬರ ಆಗುತ್ತೆ ಅಂತೇಳಿ ಮರಕ್ಕೋ ಗಿಡಕ್ಕೋ ಬೆಳೆಗೋ ಆ ಥರ ಅದು ಬರೋದಿಲ್ಲ. ಅದೇ ರೀತಿ ಸಸ್ಯದ ಒಂದು ಮೂಲದ ಒಂದು ವಸ್ತುಗಳು, ಸಿಪ್ಪೆ ಆಗ್ಬೋದು, ಮರದ ಸಿಪ್ಪೆ, ಮರದ ಸೊಪ್ಪು ಆಗ್ಬೋದು, ಆಮೇಲೆ ಅಲ್ಲಿ ಕಾಂಡ ಆಗ್ಬೋದು, ಎಳೆದು ಕಾಂಡ ಆಗ್ಬೋದು, ಇವು ನಾವು ಯಾವ ರೀತಿ ವಿಲೇವಾರಿ ಮಾಡಬೇಕು ಅಂದರೆ ಇದರಿಂದ ನಮಗೆ ಏನಾದರೂ ಉಪಯೋಗ ಇದೆಯಾ? ಇದೆ. ಅದರಿಂದ ನಾವು ಕಾಂಪೋಸ್ಟಿಂಗ್ ಗೊಬ್ಬರ ಅದನ್ನ ನಾವು ಮಾಡಬಹುದು, ಅದನ್ನು ತೆಗಿಬೋದು. ಈಗ ಮರದಲ್ಲಿ ಅಥವಾ ಹೊಲದಲ್ಲಿ ನಾವು ಬೇಲಿಯನ್ನು ಸವರ್ತೀವಿ, ಮರವನ್ನು ಕಡಿತೀವಿ, ಅದೆಲ್ಲ ಸೊಪ್ಪು ಸಿಗುತ್ತೆ, ಸಣ್ಣ ಸಣ್ಣ ಕಡ್ಡಿಗಳು ಸಿಗ್ತವೆ.
ಹಸಿ ಕಟ್ಟಿ ಇರುತ್ತೆ. ಅದನ್ನೇನು ಮಾಡ್ಬೇಕು ನಾವು ಗಟ್ಟಿ ಬಂದಂಥ ಮರವನ್ನು ನಾವು ಮನೆಗೆ ತಗೊಂಡು ಹೋಗ್ಬೋದು. ಇನ್ನು ಸೊಪ್ಪು ಬಂದಂಥ ಒಂದು ಅರೆಗಳನ್ನು ಕೊಂಬೆಗಳನ್ನು ನಾವೇನು ಮಾಡಬೇಕು, ಅವನ್ನ ಒಂದು ಗುಂಡಿ ಅಂತ ಹೇಳ್ಬಿಟ್ಟು ಗುಂಡಿಯಲ್ಲಿ ಹಾಕಬೇಕು. ಗುಂಡಿಯನ್ನು ಹಾಕಿಬಿಟ್ಟು ನಾವೇ ಮಾಡಲಿ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ರೆ ಅದು ಮಳೆ ಬಂದಾಗ ಅದು ನೆನ್ಕೊಂಡ್ಬಿಟ್ಟು ಒಳಗೆ ಎಲ್ಲ ಕೊಟ್ಟು ಒಳ್ಳೆ ಗೊಬ್ಬರ ಆಗ್ತದೆ, ಕಾಂಪೋಸ್ಟು ಗೊಬ್ಬರ ಆಗ್ತದೆ. ಮತ್ತು ಆ ಮಣ್ಣನ್ನು ಬೆಳೆಸ್ಬಿಟ್ಟು ಮಣ್ಣಿನ ಒಂದು ಸಾರವನ್ನು ಸಹ ಅದು ಹೆಚ್ಚಿಸ್ತದೆ. ಹೊಲಗಳ ಬದುಕಲ್ಲಿ ನೀವು ನೋಡಿದ್ರೆ ಒಂದು ಗೊಬ್ಬರ ಗಿಡ ಅಂತ ಬರ್ತಾರೆ, ಬರೀ ಎಲೆನೇ ಜಾಸ್ತಿ ಇರ್ತವೆ. ಅದನ್ನೇನು ಮಾಡಿದ್ರೆ ಅದು ಬೇಸಿಗೆಕಾಲದಲ್ಲಿ ನಾವು ಅದನ್ನು ಕಡಿದೀವಪ್ಪ ಅಂದರೆ ಮಳೆಗಾಲದ ಚಿಲ್ಕೊಂಡ್ಬರ್ತದೆ, ಚಿಗುರು ಫುಲ್ಲು ಸೊಪ್ಪು. ಅದೇ ಮಾಡೋದು ಅದು ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ. ಅದನ್ನು ಒಂದು ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ಮಾಡಿಕೊಡಿಲ್ಲ, ಅದನ್ನು ಸಣ್ಣಗೆ ಚೂರು ಮಾಡಿ ಕಡ್ಬಿಟ್ಟು ಹಾಕಿ ಮೇಲೆ ಮಣ್ಣನ್ನು ಹಾಕ್ತಾರೆ ಗೊಬ್ಬರದ ಜೊತೆಗೆ. ಅವಾಗ ಏನಾಗುತ್ತೆ, ಮಣ್ಣು ಒಳ್ಳೆಯ ಸಾರವಾದಂಥ ಮಣ್ಣಾಗುತ್ತೆ, ಫಲವತ್ತತೆಯನ್ನು ಕೊಡ್ತದೆ. ನಾವು ಬಿತ್ತಿದ ಒಂದು ಬೆಳೆ ಚೆನ್ನಾಗಿ ಬರುತ್ತೆ ಫಸಲು ಸಹ. ಈ ರೀತಿ ನಾವು ನೋಡ್ತಾ ವ್ಯವಸ್ಥೆ ಮಾಡಿ ನಮಗೆ ಒಳ್ಳೆಯದಾಗುತ್ತೆ. ಅದರಿಂದ ಡಬ್ಬಗಳು, ಒಂದು ಕಾಡಿನ ಡಬ್ಬಗಳು, ಅವು ಸಹ ಎಲ್ಲುವ ಕೊಳೆಯಲು ಕೊಳಿತವ, ಯಾವ ಕಣಕ್ಕೂ ಕೊಳೆಯಲ್ಲ. ಈ ಮಣ್ಣಾಗೆ ಅಲ್ಲ ಒಂದು ತಿಪ್ಪೆಯನ್ನು ಹಾಕಿ ನೋಡಿರಿ, ಒಂದು ಜೊತೆ ಕೆಲಸ ತಂದು ಬೈತವ್ರಿ, ಅವು ಹೆಂಗಿರ್ತಾವ ನಾವು ಹಂಗೆ ಇರ್ತಾವ, ಯಾವುದೇ ಕಾರಣಕ್ಕೂ ಹೊಡೆಯಲ್ಲ. ಅದರಿಂದ ಉಪಯೋಗನೇ ಇಲ್ಲ. ಇಂಥವನ್ನೇನು ಮಾಡ್ಕೊಂಡು ಉಗಿಬೇಕಾಗ್ತದೆ, ಇಲ್ಲ ಅವನ್ನೇ ಸುಡಲಿಕ್ಕೂ ಸಾಧ್ಯವಿಲ್ಲ. ಏನಾದರೂ ಹಾಕಿದ್ದು ಒಯ್ಯೋಕ್ಕೂ ಉಪಯೋಗ ಆಗಲ್ಲ. ಚಪಾಟಿ ಮಾಡಿ ಅವನ್ನ ಏನು ಮಾಡ್ತಾರೆ, ದೊಡ್ಡ ಗಿಡಗಳು. ಅದರಿಂದ ನಾವೇನಾದರೂ ಹೊಲದಲ್ಲಿ ಅಥವಾ ಮಣ್ಣಲ್ಲಿ ಒಂದು ಗೊಬ್ಬರ ಮಾಡ್ಕೊಂಡ್ರೂ ಬಂದಿಲ್ಲ, ಹೊಳೆಯೋದಿಲ್ಲ. ಅವ್ರಿಗೆ ಏನು ಬಿಡಕ್ಕೆ ಹೋದರೂ ಅವು ಬರೋದಿಲ್ಲ. ಅದಕ್ಕೆ ಮಾಡೋದು, ನಾವು ಚೆನ್ನಾಗಿ ಕದ್ಬಿಟ್ಟು ಎಲ್ಲ ಒಂದು ಕಡೆ ಮಣ್ಣಲ್ಲಿ ಮುಗಿದ್ಬಿಡ್ಬೇಕಷ್ಟೇ. ಆದರೆ ಗೊಬ್ಬರ ಏನು ಬರೋಲ್ಲ, ಯಾವುದೂ ಏನೂ ಆಗಲ್ಲ, ಉಪಯೋಗಕ್ಕೆ ಬರಲ್ಲ, ವೇಸ್ಟ್ ಸುಮ್ಮನೆ ಎಲ್ಲ ಒಂದು ಕಡೆ ಮುಗಿದ್ಬಿಡ್ತಾರೆ. ಆಮೇಲೆ ಕಾಲದ ಚಿಂದೆ ಇದ್ದರೆ ಉರಿಯುವ ವಸ್ತುಗಳು, ಅವನೇಬೋದು ಸುಡ್ಬೋದು, ಅವನು ಮಣ್ಣೆಲ್ಲ ಹಾಕ್ಬೋದು, ಬಟ್ ಸುಟ್ಟರೆ ಬೇಗ ಬೂದಿಯಾಗಿ ಗೊಬ್ಬರ ಆಗ್ತದೆ. ಇವರು ಇವೇನು ಮಾಡ್ತಾರೆ, ಮಳೆಗೆ ಸುತ್ತ ಕಾಲವ ಭಾಳ ಕೇಳ್ಕೊಳ್ತದೆ. ಆದ್ದರಿಂದಲೇ ಅವನ್ನ ಸುಡುವುದೇ ಬೆಳೀತು. ಅಂದರೆ ಪ್ಲಾಸ್ಟಿಕ್ ಹಾಕೋದು, ನಾವು ಹೊಸ ಸುಟ್ಟಾಗ ಒಂದು ಅಪಾಯಕಾರಿ ಅದೆಲ್ಲ ಹೊರಬರೋದು, ಅದನ್ನು ನಾವು ಮುಗಿಬೇಕಾಗ್ತದೆ. ಪ್ಲಾಸ್ಟಿಕ್ಕನ್ನು ನಾವು ಸುಟ್ಟಾಗ ಏನಾಗುತ್ತೆ, ಒಂದು ಬೇರೆ ರೀತಿಯ ಒಂದು ಅನಿಲ ಉತ್ಪತ್ತಿ ಆಗ್ತದೆ. ಪೇಪರ್ಗಳು ಕೂಡ ಅವು ಬೆಂಕಿಯಿಂದ ಸುಟ್ಟೋಗುತ್ತೆ. ಪ್ಲಾಸ್ಟಿಕ್ ಕಾರಣಗಳು ಮಾತ್ರ ಅವು ಯಾವುದೇ ಕಾರಣಕ್ಕೂ ಅವು ಬರೋದಿಲ್ಲ, ಅವು ಹೊಳೆಯೋದೇ ಇಲ್ಲ. ನಾವು ಮಣ್ಣಲ್ಲಿ ಹಾಕಿದ್ರು ಸಹ ಅವು ಹೊಳೆಯಲಿಕ್ಕೆ ಆಗೋದಿಲ್ಲ. ಸುಟ್ಟರೆ ಏನಾಗುತ್ತೆ, ನಮಗೆ ಒಂದು ನಮ್ಮ ವಾತಾವರಣವನ್ನು ಹದಗೆಡಿಸುತ್ತೆ. ಒಳ್ಳೆಯ ಗಾಳಿಯನ್ನು ಅದು ವಿಷಕಾರಿಯಾಗಿ ಪರಿಣಮಿಸುತ್ತೆ. ಅದಕ್ಕೆ ಮಾಡಬೇಕು, ಅದನ್ನು ಸುಡೋದಕ್ಕಿಂತ ಪ್ಲಾಸ್ಟಿಕ್ಕನ್ನು ಆದಷ್ಟು ಉಗಿಯೋದೇ ಒಳ್ಳೆಯದು. ಹಾಗಾಗಿ ಅದನ್ನು ಸಹ ನಾವು ಸುಡೋದ್ರಿಂದ ನಮಗೆ ವಿಷಕಾರಿಯಾದಂಥ ಒಂದು ಅನಿಲವನ್ನು ಅದು ಉತ್ಪತ್ತಿ ಮಾಡುತ್ತೆ, ವಾತಾವರಣವನ್ನು ಅದು ಕೆಡಿಸುತ್ತೆ. ಅದಕ್ಕೋಸ್ಕರ ನಾವು ಯಾವ ವಸ್ತುಗಳನ್ನು ಉಗಿಬೇಕು, ಯಾವ ವಸ್ತುಗಳನ್ನು ನಾವು ಸುಡಬೇಕು, ಯಾವ ವಸ್ತುಗಳನ್ನು ನಾವು ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಜ್ಞಾನ, ಕಲ್ಪನೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅಲ್ಲಿ ಇರಬೇಕಾಗ್ತದೆ. ನಿಮ್ಮನೆಲ್ಲ ಇರುತ್ತೆ ಸಾಮಾನುಗಳು. ಈಗ ಹಬ್ಬ ಬಂತಪ್ಪ ಅಂದರೆ ಏನಿಲ್ಲ, ಒಂದು ಕಡೆಯಿಂದ ಎಲ್ಲ ಮನೆ ಕ್ಲೀನ್ ಮಾಡ್ತಾರೆ. ಅವು ಏನು ಮಾಡ್ತಾರೆ, ಉಪಯೋಗ ಅವರು ಇಟ್ಕೊತಾರೆ.
ಉಪಯೋಗ ಇಲ್ಲ ಅಂತ ಏನು ಮಾಡ್ತೀವಿ, ಹೌದು ಹೊರಗೆ ಹೋಗಿಸ್ತಾರೆ. ಒಂದು ಡಬ್ಬ ಆಗ್ಬೋದು, ಪ್ಲಾಸ್ಟಿಕ್ ಡಬ್ಬ ಆಗ್ಬೋದು, ತರಗಿನ ಡಬ್ಬ ಆಗ್ಬೋದು, ಪೇಪರ್ಗಳು ಆಗ್ಬೋದು, ಚೀಲಗಳು ಆಗ್ಬೋದು, ಪ್ಲಾಸ್ಟಿಕ್ ಡಬ್ಬ ಆಗುತ್ತೆ. ದೊಡ್ಡ ಒಂದು ಈ ಪಾಟ್ ಅಂತ ಗೊತ್ತಿಲ್ಲ, ದೊಡ್ಡ ಪಾಟ್ಗಳು ಅವು ಆಗ್ಬೋದು. ಅವನ್ನೆಲ್ಲ ನಾವು ನೋಡ್ಕೊಂಬಿಟ್ಟು ಅವನ್ನ ಸೆಲೆಕ್ಟ್ ಮಾಡಬೇಕು, ಆಯ್ಕೆ ಮಾಡಬೇಕು. ಇದನ್ನು ಏನು ಮಾಡಬೇಕು, ಇದು ಸುಡಕ್ಕೆ ಬರುತ್ತೋ ಇಲ್ವೋ, ಸುಟ್ಟು ಏನಾಗುತ್ತೆ, ಇದು ಮಣ್ಣಲ್ಲಿ ಹೋಗ್ತಾ ಬರುತ್ತೋ ಏನಾಗುತ್ತೆ, ನಮ್ಗೆ ಏನಾದ್ರು ಅದರಿಂದ ಮಣ್ಣನ್ನು ಸಾರವಾಗಿ ಫಲವತ್ತಾಗಿ ಮಾಡಲಿಕ್ಕೆ ಆಗ್ತದೆ ಇಲ್ವೋ, ಇದರಿಂದ ಏನಾದರೂ ಗೊಬ್ಬರವನ್ನು ನಾವು ತಯಾರು ಮಾಡೋಕ್ಕೆ ಬರ್ತಾ ಇಲ್ವೋ. ಹಂಗೆ ನಾವು ಅವನ್ನ ಭಾಗವಾಗಿ ಮಾಡಬೇಕಾಗ್ತದೆ, ನೋಡಬೇಕಾಗ್ತದೆ. ಆವಾಗ ನಾವು ಸುಡ್ತಕ್ಕಂಥ ವಸ್ತುಗಳನ್ನು ನಾವು ಸುಡಬೇಕಾಗ್ತದೆ. ಸುಟ್ಟಾಗ ನಮಗೆ ಏನಾದರೂ ಹಾನಿಕಾರಕವಾಗಿ ತೊಂದರೆ ಆಗ್ತವಂಥ ವಸ್ತುಗಳನ್ನು ನಾವು ಮಣ್ಣಲ್ಲಿ ಉಳಬೇಕಾಗ್ತದೆ. ಅದರಿಂದ ಯಾವುದೇ ಒಂದು ಲಾಭವಿಲ್ಲ, ನಮಗೆ ನಷ್ಟ ಆಗ್ತದೆ. ಘನತ್ಯಾಜ್ಯ ವಸ್ತುಗಳನ್ನು ನಾವು ಸೂಕ್ತವಾದಂಥ ಒಂದು ಸ್ಥಳಗಳಲ್ಲಿ ನಾವು ರಾಶಿಯನ್ನು ಹಾಕ್ಬೋದು ಮತ್ತು ಅವನ್ನು ಸುಡುವ ಮೂಲಕ ಒಂದು ಶೇಖರಣೆ ಹಾಗೂ ವಿಸರ್ಜನೆಯನ್ನು ಕ್ರಮ ಒಳಗೊಂಡಿರ್ತದೆ. ನಾವು ಘನ ತ್ಯಾಜ್ಯ ವಸ್ತುಗಳನ್ನು ನಾವು ಏನು ಮಾಡಲು ಸೂಕ್ತವಾದಂಥ ಸ್ಥಳ, ಎಲ್ಲೋ ಒಂದು ದೂರ, ಎಲ್ಲೋ ಹತ್ತಿರ ಆಗಲಿಕ್ಕೆ ಸ್ವಲ್ಪ ದೂರ ಸ್ಥಳಗಳನ್ನು ಬಿಡಿಸ್ಬಿಟ್ಟು ಆ ಸ್ಥಳಗಳಲ್ಲಿ ಒಂದು ರಾಶಿಯನ್ನು ಮಾಡಬೇಕು. ರಾಶಿಯನ್ನು ಮಾಡಿಬಿಟ್ಟು ಏನು ಮಾಡುತ್ತೆ, ರಾಶಿನ ಹಾಕ್ಬಿಟ್ಟು ಅವನ್ನ ಸುಡುವ ಮೂಲಕ ಒಂದು ಶೇಖರಣೆ ಅಥವಾ ವಿಸರ್ಜನೆಯನ್ನು ನಾವು ಮಾಡಬಹುದು. ಸುಮ್ಮನೆ ಶೇಖರಣೆ ಮಾಡಿದ್ರೆ ನಮಗೆ ಲಾಸ್, ವೇಸ್ಟು, ಅದರಿಂದ ಉಪಯೋಗ ಏನಿಲ್ಲ. ಸುಮ್ಮನೆ ಹೇಗೆ ಶೇಖರಣೆ ಮಾಡಬಾರ್ದು, ಸುಮ್ಮನೆ ಇದಕ್ಕೆ ಇಡಬೇಕು, ಅದರಿಂದ ಏನಾದರೂ ಲಾಭ ಇಲ್ಲ, ಉಪಯೋಗ ಇಲ್ಲ ವಸ್ತುವಿನಿಂದ ಅಂದಾಗ ನಾವು ಒಂದು ಸೂಕ್ತವಾದಂಥ ಒಂದು ಜಾಗವನ್ನು ನೋಡಬೇಕು. ಅಲ್ಲಿ ಆ ಘನತ್ಯಾಜ್ಯ ವಸ್ತುಗಳನ್ನು ನಾವು ಹುಡುಕಿ ರಾಶಿ ಹಾಕಬಹುದು. ರಾಶಿ ಹಾಕಿಬಿಟ್ಟು ಅಲ್ಲಿ ಬೆಂಕಿನ ಹಚ್ಚೋದು. ಅದರಿಂದ ಯಾರಿಗೂ ಸಮಾಜಕ್ಕೆ ತೊಂದರೆ ಆಗಬಾರದು. ಈ ರೀತಿ ನಾವು ಮಾಡಬೇಕಾಗ್ತದೆ. ಭಾರತದ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹಕೃತ್ಯ ತ್ಯಾಜ್ಯ ವಸ್ತುಗಳು ಮತ್ತು ಚರಂಡಿಗಳ ಒಂದು ಕೊಳಚೆಗಳನ್ನು ನಾವು ಶೇಖರಣೆ ಮಾಡೋದಕ್ಕೆ ಮತ್ತು ವಿಸರ್ಜಿಸೋಕ್ಕೆ ಯಾವುದೇ ವಾದಂಥ ಒಂದು ಸೂಕ್ತವಾದ ಒಂದು ವ್ಯವಸ್ಥೆ ಇರುವುದಿಲ್ಲ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹಕೃತ್ಯ ತ್ಯಾಜ್ಯ ವಸ್ತುಗಳನ್ನು ನಾವು ಚರಂಡಿಗೆ ಮಾತ್ರ ಚರಂಡಿರ್ತಕ್ಕಂಥ ಒಂದು ಕೊಳಚೆಗಳನ್ನು ನಾವು ಶೇಖರಣೆ ಮಾಡೋದಕ್ಕೆ ಅಥವಾ ವಿಸರ್ಜಿಸೋದಕ್ಕಾಗಿ ನಮಗೆ ಯಾವುದೇ ಸೂಕ್ತವಾದಂಥ ಒಂದು ಜಾಗ ಇರೋದಿಲ್ಲ. ಸಮರ್ಪಕವಾದಂಥ ಒಂದು ವೈಜ್ಞಾನಿಕ ವಿಧಾನದಿಂದ ಅದರ ಘನತ್ಯಾಜ್ಯ ವಸ್ತುಗಳನ್ನು ನಾವು ವಿಸರ್ಜಿಸುವುದು, ಇದನ್ನು ನಾವು ತಿಳ್ಕೊಬೇಕಾಗ್ತದೆ. ಘನತ್ಯಾಜ್ಯ ವಸ್ತುಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಅಲ್ಲಿ ಕಸದ ಒಂದು ವಿಸರ್ಜನೆಯಲ್ಲಿ ಒಂದು ವ್ಯರ್ಥ ಪದಾರ್ಥಗಳ ಒಂದು ವಿಂಗಡಣೆಯನ್ನು ಒಳಗೊಂಡಿದೆ. ಅಲ್ಲಿ ಲೋಹಗಳಂತಹ ಒಂದು ಸುಡಲಾಗದ ಒಂದು ತ್ಯಾಜ್ಯ ವಸ್ತುಗಳನ್ನು ನಾವು ನೆಲದ ಬಟ್ಟೆಗಳಲ್ಲಿ ಅಥವಾ ತಗ್ಗುಗಳಲ್ಲಿ ನಾವು ಅವನ್ನು ತುಂಬಬೇಕಾಗ್ತದೆ. ಅಲ್ಲಿ ನಮಗೆ ಸಮರ್ಪಕವಾದಂಥ ವೈಜ್ಞಾನಿಕ ವಿಧಾನದಿಂದ ನಮಗೆ ಘನತ್ಯಾಜ್ಯ ವಸ್ತುಗಳನ್ನು ನಾವು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಅಂಥ ಸಮಯದಲ್ಲಿ ಅಥವಾ ಕಸದ ಒಂದು ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳನ್ನು ನಾವು ವಿಂಗಡಣೆಯನ್ನು ಒಳಗೊಂಡಿಸಬೇಕು. ಅಲ್ಲಿ ಲೋಹಗಳಂತಹ ಒಂದು ಸುಡಲಾಗದ ತ್ಯಾಜ್ಯ ವಸ್ತುಗಳನ್ನು ನೆಲದ ಬತ್ತಿಯಲ್ಲೇ ಸಹ ಅಥವಾ ತಗ್ಗುಗಳಲ್ಲಿ ಅವನ್ನ ತುಂಬಬೇಕಾಗ್ತದೆ. ಅವು ಏನು ನಮಗೆ ಉಪಯೋಗ ಆಗಲ್ಲ ಅಥವಾ ಮಣ್ಣಲ್ಲಿ ಬೆಳೆಯಲ್ಲ, ಒಂದು ಗೊಬ್ಬರ ಆಗಲ್ಲ. ಅಂಥ ವಸ್ತುಗಳನ್ನು ನಾವೇನು ಮಾಡ್ತೀವಿ, ಅಲ್ಲಿ ಬೇರೆ ಕಡೆಗೆ ಅವನ್ನ ಸಾಗಿಸ್ಬಿಟ್ಟು ಅಲ್ಲಿ ಒಂದು ನೆಲದ ತಗ್ಗುಗಳಲ್ಲಿ ಅವನ್ನ ಹಾಕಬೇಕಾಗ್ತದೆ. ಸುಡಬಹುದಾದಂಥ ಒಂದು ತ್ಯಾಜ್ಯ ವಸ್ತುಗಳನ್ನು ವಿಶೇಷವಾಗಿ ಅವನ ಒಂದು ನಿರ್ಮಿಸಿದ ಒಂದು ದಹನ ಕುಂಡಗಳಲ್ಲಿ ಅವನ್ನ ಹಾಕಿಬಿಟ್ಟು ಸುಡಬಹುದು. ಅದನ್ನ ಸುಡಲಿಕ್ಕೆ ಅಂತಲೇ ಒಂದು ದಹನ ಕುಂಡ ಅಂತ ಮಾಡಿರ್ತಾರೆ, ಇರುತ್ತೆ. ಅಂಥ ಸ್ಥಳಗಳಿಗೆ ಇವನ್ನ ಸಾಗಿಸ್ಬೇಕಾಗ್ತದೆ. ಅಂದರೆ ಸುಡುವಂಥ ವಸ್ತುಗಳನ್ನು, ತ್ಯಾಜ್ಯ ವಸ್ತುಗಳು, ಜಲ ವಸ್ತುಗಳನ್ನು ಅವ್ರು ಏನು ಮಾಡಬೇಕು, ತಂದುಬಿಟ್ಟು ಅಲ್ಲಿ ಹೋಗಬೇಕಾಗ್ತದೆ. ಅಲ್ಲಿ ಆ ಒಂದು ಕುಂಡದಲ್ಲಿ ಸುಡಬಹುದಂಥ ವಸ್ತುಗಳನ್ನು ವಿಶೇಷವಾಗಿ ಅದಕ್ಕೋಸ್ಕರನೇ ಅಲ್ಲಿ ನಿರ್ಮಿಸಿರ್ತಾರೆ. ಅಂದರೆ ದಹನ ಕುಂಡ ಅಂತೇಳಿ ಅಲ್ಲಿ ಹಾಕಿಬಿಟ್ಟು ಅಲ್ಲಿ ಸುಡಬೇಕಾಗ್ತದೆ. ನಂತರ ಇದರಿಂದ ಬಹಳಷ್ಟು ರೋಗಕಾರಕ ಮತ್ತು ಜೈವಿಕ ತ್ಯಾಜ್ಯ ವಸ್ತುಗಳು ಸಹ ಇದರಿಂದ ನಾಶವಾಗ್ತವೆ. ನಾವು
ಆ ರೀತಿ ಸುಡುವುದರಿಂದ ಏನಾಗುತ್ತೆ ನಮಗೆ ಅಲ್ಲಿ ಭಾಳಷ್ಟು ರೋಗಕಾರಕ ಮತ್ತು ವೈಜ್ಞಾನಿಕವಾದಂಥ ಒಂದು ತ್ಯಾಜ್ಯ ವಸ್ತುಗಳು ಸಹ ಅಲ್ಲಿ ನಮಗೆ ಅದರಿಂದ ಅಲ್ಲಿ ನಾಶವಾಗ್ತವೆ ಅಂತಕ್ಕಂಥದ್ದು ನಮಗೆ ತಿಳ್ತದೆ. ಈ ರೀತಿ ನಾವೆಲ್ಲ ವಸ್ತುಗಳನ್ನು ಸಹ ನಾವು ಒಂದು ರೀತಿಯಲ್ಲಿ ಅವನ್ನ ವಿಲೇವಾರಿಯನ್ನು ಮಾಡಬೇಕಾಗ್ತದೆ. ಯಾವುದೇ ವಸ್ತುಗಳನ್ನು ನೋಡ್ಬೇಕಾದ್ರೆ ವಿಚಾರ ಮಾಡಬೇಕು, ಒಂದು ನಿರ್ಣಯ ಮಾಡಬೇಕು. ಸುಡುವಂಥ ವಸ್ತುಗಳನ್ನು ತಗೊಂಡ್ಬಿಟ್ಟು ನಾವು ಎಲ್ಲ ಒಂದು ಕಡೆ ಅಕ್ಕಾಗಿ ಮಾಡುವಂಥ ಒಂದು ಮನೆಗಳಲ್ಲಿ ಅಥವಾ ದಾಳಗಳಲ್ಲಿ ಹಾಕಿಬಿಟ್ಟು ಇಲ್ಲ ಗುರುಗಳು ಹಾಕಿ ಮುಚ್ಚೋದಾಗಲಿ ಅದನ್ನೆಲ್ಲವೂ ಸಹ ನಾವು ಆ ರೀತಿ ಹರಕೆ ಮಾಡಿಬಿಟ್ಟು ಸುಡಬೇಕು ಅಲ್ವಾ. ಇಲ್ಲಾಂದರೆ ಒಂದು ತಗ್ಗುಗಳಲ್ಲಿ ಗುಂಡಿಗಳಲ್ಲಿ ಹಾಕಿ ಬಿಡಬೇಕು. ಇಲ್ಲ ನಾವು ಅದರಿಂದ ಏನಾದರೂ ನಾವು ಗೊಬ್ಬರವನ್ನು ತಯಾರು ಮಾಡೋದಾಗಲಿ, ಕಾಂಪೋಸ್ಟ್ ಹಾಕೋದಾಗಲಿ, ಮಣ್ಣಲ್ಲಿ ಬೆರೆತು ಗೊಬ್ಬರ ಹಾಕೋದಾದ್ರೆ ಅದನ್ನೇ ಒಂದು ಬೇರೆ ಕಡೆಗೆ ಅಂತ ವಸ್ತುಗಳನ್ನು ಬೇರೆ ಕಡೆ ಇಡಬೇಕಾಗ್ತದೆ. ಹಾಗೆ ಬೇರೆ ಬೇರೆ ಎಲ್ಲ ಮಾಡಿಬಿಟ್ಟು ನಾವು ಅವನ್ನ ವಿಲೇವಾರಿಯನ್ನು ನಾವು ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ ಇಲ್ಲಿ ದ್ರವ್ಯ ತ್ಯಾಜ್ಯವನ್ನು ನಿರ್ವಹಣೆ ಅಲ್ಲಿ ಒಂದು ಅರಿತಕ್ಕಂಥ ಒಂದು ಕೊಚ್ಚೆ ನೀರಾಗಬಹುದು ಅಥವಾ ಡಿಟರ್ಜೆಂಟ್ಗಳು ಅಥವಾ ವಾಣಿಜ್ಯ ಅಥವಾ ವಾಸದ ಒಂದು ಗೃಹ ಮರಗಳಿಂದ ಬರ್ತಕ್ಕಂಥದ್ದು ಅನೇಕ ಒಂದು ವಿವಿಧವಾದಂಥ ಜೈವಿಕ ಮತ್ತು ಒಂದು ಅಜೈವಿಕ ಮಾಲಿನ್ಯಕಾರಕ ಒಂದು ಒಳಚರಂಡಿಗಳನ್ನು ಸೇರ್ತವೆ. ಅವು ಯಾವುದೇ ಒಂದು ಊರು ಅಂದರೆ ಅಲ್ಲಿ ಊರು ಅಂತಕ್ಕಂಥದ್ರಲ್ಲಿ ಅಲ್ಲಿ ಚರಂಡಿಗಳು ಇರ್ತವೆ. ಆ ಚರಂಡಿಗಳು ಏನಾಗುತ್ತೆ ನಮಗೆ ವಾಸದ ಗೃಹದಿಂದ ಬರ್ತಕ್ಕಂಥ ಒಂದು ಊರಿನಿಂದ ಜೈವಿಕವಾಗಬಹುದು, ಅಜೈವಿಕವಾಗಬಹುದು ಅಂಥ ವಸ್ತುಗಳನ್ನು ಅಲ್ಲಿ ಚರಂಡಿಯಿಂದ ಸೇರ್ತವೆ. ಅದೇ ಒಂದು ಹತ್ತಕ್ಕಂಥ ಒಂದು ಕೊಚ್ಚೆ ನೀರಾಗಬಹುದು ಅಥವಾ ಡಿಟರ್ಜೆಂಟ್ಗಳು ಅಥವಾ ವಾಣಿಜ್ಯ ಮಹಿಳೆಗಳಿಂದ ಬೆಳಗ್ಗೆಯಿಂದ ಅಲ್ಲಿ ಸಹ ಒಂದು ಈ ದ್ರವ ತ್ಯಾಜ್ಯ ವಸ್ತುಗಳನ್ನು ನಾವು ಬರುವುದನ್ನು ನಾವು ನೋಡ್ತೀವಿ. ನಮ್ಮ ಒಂದು ಭಾರತದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಗೃಹಕೃತ್ಯ ತ್ಯಾಜ್ಯ ವಸ್ತುಗಳು ಸಹ ಮತ್ತು ಚರಂಡಿಗಳು ಮತ್ತು ಕೊಳಚೆಗಳನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ವಿಸರ್ಜಿಸೋದಕ್ಕೆ ಯಾವುದೇ ವಾದ ಒಂದು ಸೂಕ್ತವಾದ ಒಂದು ವ್ಯವಸ್ಥೆ ಇರುವುದಿಲ್ಲ. ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಈ ದ್ರವ ತ್ಯಾಜ್ಯ ಬರುತ್ತೆ. ಅದು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ಹತ್ಕೊಂಡು ಹೋಗ್ತಾನೆ ಇರ್ತಾರೆ. ಅದು ಎಲ್ಲಿ ಹೋಗ್ಬೇಕು ಯಾವ ಕಡೆ ಇರುತ್ತೋ ಆ ಕಡೆಗೆ ಅದು ತಗೊಂಡು ಹೋಗ್ತಾರೆ. ಅದೇನಾಗುತ್ತೆ ಹೋಗಿ ಎಲ್ಲೋ ಒಬ್ಬರ ಚರಂಡಿಗೆ ಬೀಳುತ್ತೆ, ಅಲ್ಲಿ ಹೋಗಿ ನಿಲ್ಲುತ್ತೆ. ಆ ಒಂದು ಅವನ್ನ ಒಂದು ವಿಲೇವಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರೋದಿಲ್ಲ. ಅಲ್ಲಿ ಯಾವಂಥ ಒಂದು ವ್ಯವಸ್ಥೆ ಇರೋದಿಲ್ಲ. ಆದ್ದರಿಂದ ಅವನ್ನೇನು ಮಾಡಬೇಕು ನಾವು ಅದಕ್ಕೆ ಅಲ್ಲೇ ಮನೆಯಲ್ಲೇ ಒಂದು ಅದಕ್ಕೆ ಪೂರಕವಾದಂಥ ಇತ್ತೀಚಿನ ದಿನಗಳಲ್ಲಿ ನಮಗೆ ಇಂಗುಗುಂಡಿ ಅಂತ ಮಾಡಿಕೊಡ್ತಾರೆ. ಪಂಚಾಯತಿನಿಂದ ಇಂಗುಗುಂಡಿ ಅಂತ ಮಾಡಿಕೊಡ್ತಾರೆ. ಆ ಇಂಗುಗುಂಡಿಗೆ ನಾವು ಕಲ್ಲು ಮಣಲು ಎಲ್ಲ ತುಂಬಿಸಿ ತುಂಬಕ್ಕಾಗ್ತದೆ. ಗುಂಡಿ ಅಂತ ಹೇಳ್ಬಿಟ್ಟು ಆ ಒಂದು ಜಾಗದಲ್ಲಿ ಬಿಟ್ಟರೆ ಆ ಗುಂಡಿ ಒಳಗೆ ನೀರು ಹಿಂಗೆ ಹೋಗುತ್ತೆ ಮತ್ತು ಮುಂದೆ ಬೇರೆ ಮನೆ ಮುಂದೆ ಹೋಗೋದಿಲ್ಲ. ನಮ್ಮನೆ ಗಲೀಜು ನಮ್ಮನೆ ದ್ರವ ತ್ಯಾಜ್ಯ ವಸ್ತು ಇನ್ನೊಬ್ಬರ ಮನೆ ಮುಂದೆ ಯಾಕೆ ಹೋಗಬೇಕು? ಹಾಗೆ ಇತ್ತೀಚಿನ ದಿನಗಳಲ್ಲಿ ಅದೊಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಏನಾಯಿತು ಎಲ್ಲ ಮನೆಗಳಿಂದ ಆದಂಥ ಒಂದು ತ್ಯಾಜ್ಯ ವಸ್ತುಗಳು ಅದ್ಭುತವಾಗಿ ಒಂದು ಕಡೆ ನಿಂತುಬಿಟ್ಟು ಅಲ್ಲಿ ಸೊಳ್ಳೆಗಳು, ರೋಗಗಳು, ಕ್ರಿಮಿಕೀಟಗಳು ಸಹ ಅಲ್ಲಿ ಹೆಚ್ಚಾಗೋದನ್ನು ನಾವು ನೋಡ್ತೀವಿ. ಚರಂಡಿ ಕೊಳೆತ ಸಂಸ್ಕರಣಾ ಘಟಕ, ಕೈಗಾರಿಕಾ ಮತ್ತು ನಗರ ವಲಯಗಳಿಂದ ಹತ್ತಕ್ಕಂಥ ಒಂದು ಕಲುಷಿತವಾದಂಥ ನೀರನ್ನು ನಾವು ಸಂಸ್ಕರಿಸಿದ ನಂತರವೇ ಅಲ್ಲಿ ನೀರಾವರಿಗಾಗಿ ನಾವು ಬಳಸಬಹುದು. ದ್ರವ್ಯ ತ್ಯಾಜ್ಯಗಳ ಒಂದು ಸಂಸ್ಕರಣಾ ವಿಧಾನ ಮಾದರಿನ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ. ಅಲ್ಲಿ ಏನಾಗುತ್ತೆ ಒಂದು ಚರಂಡಿಯಿಂದ ಬಂದಂಥ ನೀರು ಅಲ್ಲಿ ಅವನ್ನೆಲ್ಲವೂ ಸಹ ನಾವು ನೇರವಾಗಿ
ಅದರಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳು ಅಲ್ಲಿ ಆ ಒಂದು ಗಿಡದ ಬೇರುಗಳನ್ನು ಸಹ ತಿಂತವೆ. ಅವಕ್ಕೂ ಸಹ ಬೇರೆ ರೋಗ ಅಂಟುತ್ತೆ. ಅದಕ್ಕೇನು ಮಾಡ್ತಾರೆ, ಈ ಒಂದು ಆಧುನಿಕ ಯುಗದಲ್ಲಿ ಆ ಒಂದು ಕೊಳಚೆ ನೀರನ್ನು ಸಹ ಸಂಸ್ಕರಿಸ್ತಾರೆ. ಸಂಸ್ಕರಣೆ ಮಾಡಿಬಿಟ್ಟು ಬೇರೆ ಇದಕ್ಕೆ ಆ ನೀರನ್ನು ಬಳಸ್ಬಿಟ್ಟು ಅಲ್ಲಿ ಬೇರೆ ಒಂದು ಬೆಳೆಯನ್ನು ಬೆಳೆಯುವ ಇನ್ನೊಂದು ಅಥವಾ ಬೇರೆ ಒಂದು ಸಮುದ್ರಕ್ಕೂ ಒಂದು ಹಳ್ಳಗಳಿಗೆ ಅದನ್ನೆಲ್ಲ ಹೋಗಲಿಕ್ಕೆ ಬಿಡ್ತಾರೆ. ಹೀಗೆ ಕೊಳಚೆ ನೀರನ್ನು ಸಹ ನಾವು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅಂತಕ್ಕಂಥದ್ದು ಸಹ ನಮಗೆ ತೋರಿಸ್ಕೊಡ್ತಾರೆ. ಅದೊಂದು ವಿಧಾನ ಇರ್ತದೆ. ಇಲ್ಲಿ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದಲ್ಲಿ ಸಹ ಒಂದು ಅಲ್ಲಿ ಒಂದು ಚೌಕಟ್ಟನ್ನು ಮಾಡ್ತಾರೆ, ಒಂದು ಗುಂಡಿಯನ್ನು ಅಲ್ಲಿ ಮರಳಿನ ಕೋಣೆಯನ್ನು ಮಾಡ್ತಾರೆ, ಮರಳನ್ನು ಬಿಟ್ಟು ಮರಳನ್ನು ಇದು ಮಾಡ್ತಾರೆ. ನಂತರ ಪ್ರಾಥಮಿಕ ಕಸೀಕರಣ ಕೊಳ ಅಂದರೆ ಅದು ಒಂದು ಕಸೆಯನ್ನು ಇರ್ತಕ್ಕಂಥದ್ದು ಒಂದು ಕೊಳವನ್ನು ಮಾಡ್ತಾರೆ. ಅದೇ ರೀತಿ ನಂತರ ಅದೇನಾಗ್ತದೆ, ಒಂದು ಏರೇಷನ್ ಕೊಳಕ್ಕೆ ಮುಂದೆ ಹೋಗುತ್ತೆ. ನಂತರ ರೊಚ್ಚು ಸಂಖ್ಯಿತ ಕೊಳಕ್ಕೆ ಅದು ಬರ್ತದೆ. ಅಲ್ಲಿಂದ ಏನು ಮಾಡ್ತಾರೆ, ರೊಚ್ಚು ಕೊಳದಿಂದ ಅದು ನೇರವಾಗಿ ಅದೇನು ಮಾಡ್ತಾರೆ, ರೊಚ್ಚು ಒಣಗುವ ಸ್ಥಳಕ್ಕೆ ಹೋಗ್ತದೆ. ಆ ರೊಚ್ಚು ಸಂಖ್ಯಿತ ಕೊಳದಿಂದ ನೀರು ಸ್ವಂತ ರೈತ ಒಂದು ಆಯಿತು. ನಂತರ ಇಲ್ಲಿ ಬಾವಿ ಕೆರೆಗಳ ಸ್ವಚ್ಛತೆಯನ್ನು ನಾವು ನೋಡ್ತೀವಿ. ಇಲ್ಲಿ ಕೆರೆಗಳಲ್ಲಿ ನಾವು ಒಂದು ಸ್ವಚ್ಛತೆಯಿಂದ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ನೀರು ಸಹ ಅಲ್ಲಿ ಮಲಿನವಾಗ್ತದೆ. ನೀರು ಸಹ ಮಲಿನವಾದಾಗ ಕೈಗಾರಿಕೆಗಳಲ್ಲಿ ದನಕರುಗಳಿಗೆ ಕೀಟ ಮುಗಿಸ್ಬೋದು. ಅಲ್ಲಿ ಹೋಗ್ತಾರೆ ದನಕರುಗಳ ಒಂದು ಮೈಯನ್ನು ತೊಳೆಯೋದು, ಈ ರೀತಿ ಮಾಡೋದ್ರಿಂದ ಅವಕ್ಕೂ ಸಹ ಇಲ್ಲಿ ರೋಗಗಳು ಅಂಟಿಕೊಳ್ತವೆ. ನಂತರ ಅಲ್ಲಿ ಒಂದು ಬಾವಿಗಳನ್ನು ತೆರೆದ ಬಾವಿ ಮತ್ತು ಕೊಳದ ಬಾವಿ ಎರಡು ರೀತಿ ನಾವು ಬಾವಿಗಳನ್ನು ನೋಡ್ತೀವಿ. ನಾವು ಅಲ್ಲೂ ಸಹ ಒಂದು ಬಾವಿಗಳ ಸುತ್ತಮುತ್ತ ಅಲ್ಲಿ ಕೈಗಾರಿಕೆಗಳು ಇಲ್ಲಿ ಇಲ್ಲದಿರುವುದರಿಂದ ನಮಗೆ ಸೂಕ್ತವಾಗ್ತದೆ. ಯಾಕೆಂದರೆ ಆ ನೀರು ಬಂದು ಏನಾಗುತ್ತೆ, ನಮಗೆ ಬಾವಿ ಒಳಗಡೆ ಅದು ಬೀಳುತ್ತದೆ. ಆ ನೀರು ಆ ಕೊಳಚೆ ನೀರು ಏನಾಗುತ್ತೆ, ಬಾವಿಗಳು ಸೇರುತ್ತೆ, ಇಲ್ಲ ಕೆರೆಗಳು ಸೇರುತ್ತೆ. ಅದರಿಂದ ಏನಾಗುತ್ತೆ, ನೀರಲ್ಲಿ ಮಲಿನಗೊಳ್ತವೆ. ಮಲಿನಗೊಂಡಾಗ ನಮಗೆ ಅದರಿಂದ ನೀರು ದನಗಳು ನೀರು ಕುಡಿದಾಗಲಿ ಅಥವಾ ಬಿಟ್ಟೋದಾಗಾದರೂ ನಮಗೆ ಒಂದು ರೋಗಗಳು ರುಜಿನಗಳು ಸಹ ಹೆಚ್ಚು ಕಾಣಿಸ್ಕೊಳ್ತವೆ. ಇವೆಲ್ಲವೂ ಸಹ ನಾವು ನೋಡ್ತಾ ಹೋದಾಗ ನಾವು ಏನಾಗುತ್ತೆ, ನಾವು ಒಳ್ಳೆಯ ನೀರನ್ನೇ ನಾವು ಬಳಕೆ ಮಾಡಬೇಕಾಗ್ತದೆ. ಈಗ ಬಾವಿ ಸಹ ಅಲ್ಲಿ ಬಾವಿಗೆ ಸುತ್ತಮುತ್ತ ಏನಾದರೂ ಬೇರೆ ಲಿಂಕ್ ಏನಾದರೂ ಇದ್ದರೆ ಗ್ಯಾಪ್ ಅಂದರೆ ಆ ನೀರು ಕೊಳಚೆ ನೀರು ಸಹ ಅಲ್ಲಿ ಬಾವಿ ನೀರಿಗೆ ಬಂದು ಸೇರಿಕೊಂಡು ಬಾವಿಯಲ್ಲಿರ್ತಕ್ಕಂಥ ನೀರು ಸಹ ಅಲ್ಲಿ ಮಲಿನಗೊಳಿಸ್ತದೆ. ಅಲ್ಲಿ ಯಾವುದೇ ಒಂದು ನೀರು ಶುದ್ಧವಾಗಿರಲಿಕ್ಕೆ ಸಾಧ್ಯವಾಗಲ್ಲ. ಇರೋ ನೀರು ಸಹ ಅಲ್ಲಿ ಕೆಡಿಸಿಟ್ಬಿಡುತ್ತೆ. ನೀರು ಚೆನ್ನಾಗಿರೋ ನೀರು ಸಹ ಸ್ವಲ್ಪ ಒಂದು ಗಲೀಜಾದ ನೀರಲ್ಲಿ ಸೇರ್ಪಡೆ ಆದರೆ ಅದಕ್ಕೆ ಇರೋ ನೀರನ್ನು ಎಲ್ಲರೂ ಸಹ ಅದು ಕಲ್ಮಶಗೊಳಿಸುತ್ತೆ. ಆ ನೀರನ್ನೇ ಅದು ಇರ್ತಕ್ಕಂಥ ನೀರನ್ನೇ ಒಳ್ಳೆ ನೀರು ಸಹ ಕಲ್ಮಶಗೊಳಿಸ್ಬಿಟ್ಟು ಯಾವುದಕ್ಕೂ ಬಳಕೆ ಆದಂಗೆ ಅದು ಆಗುತ್ತೆ. ಹಾಗಾಗ್ಬಿಟ್ಟು ನಾವು ಬಾವಿಯ ಸುತ್ತಮುತ್ತ ನಾವು ಚೆನ್ನಾಗಿದೆಯೋ ಅಲ್ಲಿ ಯಾವುದೇ ಬೇರೆ ನೀರು ಶೇಖರಣೆ ಆದಂಗೆ ಅಥವಾ ಒಂದು ಕೈಗಾರಿಕೆ ಕ್ಷೇತ್ರ ಆಗೋದು ಅದು ಯಾವುದೋ ಒಂದು ಇರಬಾರ್ದಲ್ಲಿ ಆ ಒಂದು ರೀತಿ ನಾವು ಬಾವಿಯ ಸುತ್ತಮುತ್ತ ಕಡೆ ಎಲ್ಲರೂ ಸಹ ನಾವು ನೋಡ್ಕೋಬೇಕಾಗ್ತದೆ.